ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. 2024ನೇ ಸಾಲಿನ ಮಾಧ್ಯಮ ದಿನಾಚರಣೆಯಲ್ಲಿ ಅಮೋಘ್ ಟಿವಿಗೆ ವಾರ್ಷಿಕ ಪ್ರಶಸ್ತಿ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ ಹಾಗೂ ಗೌರವ ಸಮರ್ಪಣೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಉಸಿರು. 15 ದಿನದಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ. ಪತ್ರಿಕಾ ದಿನಾಚರಣೆಯಲ್ಲಿ ಸಿಎಂ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಹೇಳಿಕೆ. ರೋಟರಿ ಮಿಡ್ ಟೌನ್ ಕ್ಲಬ್ನ 2024-25ನೇ ಸಾಲಿನ ಟೀಮ್ ವಿಸ್ಮಯದ ಪದಗ್ರಹಣ ಕಾರ್ಯಕ್ರಮ. ಸಾಧಕರಿಗೆ ಸನ್ಮಾನ. ಮತ್ತು 2 ತಿಂಗಳ ಮಗುವಿಗೆ ಅನಾರೋಗ್ಯ. ಬೇಸತ್ತ ತಂದೆ ಆತ್ಮಹತ್ಯೆಗೆ ಯತ್ನ. ವಾರ್ತೆಗಳ ವಿವರ. ಹಾಸನದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2024ನೇ ಸಾಲಿನ ದೃಶ್ಯ ಮಾಧ್ಯಮ ವಿಭಾಗಕ್ಕೆ ನೀಡುವ ಸಂಚಲನ ಹಾಗೂ ಪರಿಷದಿ ವರದಿ ವಾರ್ಷಿಕ ಪ್ರಶಸ್ತಿಗೆ ಅಮೋಘ್ ಟಿವಿ ಭಾಜನವಾಗಿದ್ದು, ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಣ್ಯರು ಅತಿಥಿಗಳ ಸಮಕ್ಷಮದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಭಿನಂದಿಸಲಾಯಿತು. ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಾರವುಳ್ಳ ಅಮೋಘ್ ಸುದ್ದಿ ವಾಹಿನಿಯು ಕಳೆದ 18 ವರ್ಷಗಳಿಂದ ಮಾಧ್ಯಮ ಲೋಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಮತ್ತು ಅವುಗಳನ್ನು ಬಗೆಹರಿಸುವ ಸಲುವಾಗಿ ಸಂಬಂಧಪಟ್ಟವರಿಗೆ ವರದಿಯನ್ನು ತಲುಪಿಸುವಲ್ಲಿ ಇಂದಿಗೂ ಅಮೋಘ್ ಸುದ್ದಿ ವಾಹಿನಿಯು ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತದೆ. ಅದೇ ರೀತಿ ಬೇಲೂರಿನ ಚನ್ನಕೇಶವ ದೇಗುಲಕ್ಕೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿಗೂ ಪರದಾಟ ಉಂಟಾಗಿದ್ದು, ಇದರ ಕುರಿತು ವರದಿ ಮಾಡಿತ್ತು. ಅದರಿಂದ ಎಚ್ಚೆತ್ತ ಸಂಬಂಧಪಟ್ಟವರು ಸ್ಥಗಿತಗೊಂಡಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರಿಪಡಿಸಿ ಅದಕ್ಕೆ ಮರುಚಾಲನೆ ನೀಡಿದರು. ಇದು ನಮ್ಮ ಅಮೋಘ್ ಸುದ್ದಿ ವಾಹಿನಿಯ ವರದಿಗೆ ಸಂದ ಫಲಶ್ರುತಿಯಾಗಿದೆ. ಪ್ರಜಾಪ್ರಭುತ್ವದ ಉಸಿರು. ಪತ್ರಿಕಾ ವೃತ್ತಿ ಪ್ರಜಾಪ್ರಭುತ್ವಕ್ಕೆ ರಕ್ತವನ್ನು ಪಂಪ್ ಮಾಡುವ ಹೃದಯ. ಇನ್ನು 15 ದಿನಗಳಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಗಾಂಧಿ ಭವನದ ಸಭಾಂಗಣದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಮಾಧ್ಯಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬ ಹೃದಯಕ್ಕೆ ಶಕ್ತಿ ತುಂಬುವುದು ನಮ್ಮ ಸಂವಿಧಾನ. ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಈ ಸಂವಿಧಾನದ ಜೀವಾಳ. ಪತ್ರಕರ್ತರಿಗೆ, ಪತ್ರಿಕಾ ವ್ಯಕ್ತಿಗೆ ನಮ್ಮ ಸಂವಿಧಾನ ಪ್ರತ್ಯೇಕವಾದ ಹಕ್ಕುಗಳನ್ನು ಕೊಟ್ಟಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆರಳಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯವೂ ಇದೆ. ಹೀಗಾಗಿ ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆ ಸಾಧ್ಯ. ಜನರ ನಿರೀಕ್ಷೆ ಮತ್ತು ಸಮಸ್ಯೆಗಳನ್ನು ಅರಿಯಲು ಸರ್ಕಾರಕ್ಕಾಗಲಿ ವಿರೋಧ ಪಕ್ಷಕ್ಕಾಗಲಿ ಇರುವ ಬಹುಮುಖ್ಯ ಸಾಧನ ಮಾಧ್ಯಮ. ಮೊದಲೆಲ್ಲ ಜನರ ನಿರೀಕ್ಷೆಗಳನ್ನು ಮಾಧ್ಯಮಗಳು ಸರ್ಕಾರದ ಗಮನಕ್ಕೆ ತರುತ್ತಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಕಾರ್ಪೊರೇಟ್ ಶ್ರೀಮಂತರ ವೈಯಕ್ತಿಕ ಹಿತಾಸಕ್ತಿಗಳೇ ಜನರ ಸಮಸ್ಯೆಗಳು ಎನ್ನುವಂತೆ ಬಿಂಬಿಸಲಾಗುತ್ತಿದೆ. ಕಾರ್ಪೊರೇಟ್ ಸಂಸ್ಥೆಗಳು ಮಾಧ್ಯಮ ಲೋಕವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ಬಳಿಕ ಮನರಂಜನೆ ಮತ್ತು ಸುದ್ದಿಗಳ ಆದ್ಯತೆ ಎರಡೂ ಬದಲಾಗಿವೆ. ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲಿ ಬರುವ ಸೀರಿಯಲ್ಗಳಲ್ಲಿ ಶ್ರೀಮಂತ ಕುಟುಂಬಗಳ ಸಂಬಂಧಗಳು ಮತ್ತು ಸಮಸ್ಯೆಗಳನ್ನೇ ಇಡೀ ಸಮಾಜದ ಸಮಸ್ಯೆ ಎನ್ನುವಂತೆ ತೋರಿಸುತ್ತಾರೆ. ಶ್ರಮ ಸಂಸ್ಕೃತಿಯ ಬದುಕಿಗೆ ಇಲ್ಲಿ ಸ್ಥಾನಗಳಿಲ್ಲದಂತಾಗುತ್ತಿದೆ. ಅದೇ ರೀತಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನೇ ದೇಶದ ಹಿತಾಸಕ್ತಿ ಎನ್ನುವ ರೀತಿಯಲ್ಲಿ ಸುದ್ದಿ ಮಾಧ್ಯಮಗಳು ಬಿಂಬಿಸುತ್ತಿವೆ. ಇವೆರಡೂ ಕೂಡ ಸಮಾಜಕ್ಕೆ ಮತ್ತು ದೇಶಕ್ಕೆ ಅಪಾಯಕಾರಿ ಎಂದರು. ಪತ್ರಿಕೋದ್ಯಮ ಅನ್ನೋದು ಈ ಪ್ರಜಾಪ್ರಭುತ್ವಕ್ಕೆ ಬ್ಲಡ್ ಸಪ್ಲೈ ಮಾಡೋ ಒಂಥರ ಹಾರ್ಟ್ ಇದ್ದಂಗೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮ್ಗೆ ಸಿಕ್ಕಿದೆ ಅಂತಂದರೆ ಅದನ್ನು ನಾವು ಗೌರವಿಸಬೇಕು ಮತ್ತು ನಾವು ಕಾಪಾಡಿಕೊಳ್ಬೇಕು. ಯಾಕೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಸಿಗುವಂಥದ್ದಲ್ಲ. ಆಮೇಲೆ ಪತ್ರಕರ್ತರಿಗೆ ಆಗಲಿ ವಿಶೇಷವಾದಂಥ ಹಕ್ಕನ್ನು ಯಾರು ಕೊಟ್ಟಿಲ್ಲ. ನಮಗೇನಾದರೂ ಸಿಕ್ಕಿದೆ ಅಂತಂದರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇತ್ತೀಚಿನ ದಿನಗಳಲ್ಲಿ ಯಾವ ದಾರಿ ಹಿಡಿತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಆ ದಾರಿ ಸರಿ ಇಲ್ಲ. ಇನ್ನೂ ನಮ್ಮ ಕಾಲ ಮಿಂಚಿಲ್ಲ. ಅದನ್ನು ತಿದ್ಕೊಳ್ಳುವಂಥ ಕೆಲಸವನ್ನು ನಾವು ನಿಮ್ಮೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ಜೊತೆಗೆ ನಾನು ಪತ್ರಿಕೋದ್ಯಮ ಬಂದು ಒಂದು 20-25 ವರ್ಷ ಆಯಿತು. ನಾನು ಬಂದಾಗ ಇದ್ದಂಥ ಪತ್ರಿಕೋದ್ಯಮಕ್ಕೂ ಈಗಿನ ಪತ್ರಿಕೋದ್ಯಮಕ್ಕೂ ಅಗಾಧವಾದಂಥ ವ್ಯತ್ಯಾಸ ಇದೆ. ಆ್ಯಕ್ಚುಲಿ ಪತ್ರಿಕೆಗಳಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಶ್ರೀಮಂತರ ಮಕ್ಕಳು ಕೆಲಸ ಮಾಡೋದಿಲ್ಲ. ಎಲ್ಲ ಬಡವ್ರ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳೇ ಕೆಲಸ ಮಾಡೋದು. ಆದರೆ ನಾವು ಪತ್ರಿಕೋದ್ಯಮದಲ್ಲಿ ಏನು ಮಾಡ್ತೀವಿ, ನಾವು ಬಡವರು, ಶ್ರೀಮಂತರು, ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವ, ಅವರ ಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡ್ತೀವಿ? ಖಂಡಿತ ಇಲ್ಲ. ಇವತ್ತು ಪತ್ರಿಕೋದ್ಯಮ ನೋಡ್ತಾ ಇರೋದು ಕೇವಲ ಸೆಲೆಬ್ರಿಟಿಗಳು ಮತ್ತು ಕಾರ್ಪೊರೇಟ್ ಕಲ್ಚರ್ ಅವ್ರ ಕಡೆ. ಇವತ್ತೇನಾಗಿದೆ ಅಂತಂದರೆ ಯಾರೋ ಒಬ್ಬ ಸೆಲೆಬ್ರಿಟಿ ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ, ಎಲ್ಲರ ಮೀಡಿಯಾ ಕಣ್ಣು ಸೆಲೆಬ್ರಿಟಿ ಕಡೆನೇ ಇರುತ್ತೆ. ಇವತ್ತು ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೆ. ಯಾರೋ ಒಬ್ಬರು ಸೆಲೆಬ್ರಿಟಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಬೆಳಗ್ಗೆ ಎದ್ದು ಆ ಸೆಲೆಬ್ರಿಟಿ ಹನುಮಾನ್ ಚಾಲೀಸ ಓದ್ತಾ ಇದ್ರಂತೆ. ಅಂದರೆ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ ಆ ವ್ಯಕ್ತಿ ಅಂತ. ಅವರು ಹನುಮಾನ್ ಚಾಲೀಸ ಓದ್ತಾರೋ, ರಾಮಾಯಣ ಓದ್ತಾರೋ, ಮಹಾಭಾರತ ಓದ್ತಾರೋ, ಅದು ಕಟ್ಕೊಂಡು ನಮ್ಗೇನಾಗಬೇಕು?
ಹಾಸನ ಇದು ಮಂಗಳೂರಿಂದ ಹಾಸನಕ್ಕೆ ಬರಬೇಕಾದ್ರೆ ರಾತ್ರಿ ನಾನು ನೋಡಿದೆ ರಸ್ತೆ ಪರಿಸ್ಥಿತಿ ಹೆಂಗಿದೆ ಅಂತ. ಅಂಥದ್ರ ಕಡೆ ನಾವು ಗಮನ ಕೊಡಬೇಕು. ಅದು ಎಲ್ಲ ಟಿ ವಿ ಚಾನಲ್ಗಳಿಗೂ ಹೈಯೆಸ್ಟ್ TRP ತಂದು ಕೊಟ್ಟಿದ್ದು ಹಾಸನ ಪತ್ರಕರ್ತರು. ಹೈಯೆಸ್ಟ್ TRP ತಂದುಕೊಟ್ಟಿದ್ದು ಅದು ಆಗಬಾರ್ದಾಗಿತ್ತು. ಒಟ್ಟಿನಲ್ಲಿ 3 ತಿಂಗಳು ಎಲ್ಲಿ ಯಾವ TV ಆನ್ ಮಾಡೋದು ಕೂಡ ಹಾಸನ 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 ಇದೇ ಬರ್ತಾ ಇತ್ತು. ಹೈಯೆಸ್ಟ್ TRP ತಂದುಕೊಡುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಾ. ಯಾಕೆಂತಂದರೆ ಪತ್ರಿಕೋದ್ಯಮ ಅನ್ನೋದು ಆ ಥರ ಆಗಿದೆ. ಈಗ SP ಅವ್ರು ಹೇಳ್ತಿದ್ರು, ನಾವು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ರೈತರ ಬಗ್ಗೆ ಒಂದು ಕಾಲಂ ಬರೀರಿ, ಯಾರು ಕೇಳಲ್ಲ ಅದನ್ನು ಹೇಳೋದು ಅಂತ. ಆದರೂ ನಡೆಸಬೇಕು. ಇವತ್ತೇನಾದರೂ ಪತ್ರಿಕೋದ್ಯಮ ಉಳ್ಕೊಂಡಿದೆ ಅಂತಂದರೆ ಅದು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಂದನೇ. ಜಿಲ್ಲಾ ಮಟ್ಟದ ಪತ್ರಿಕೆಗಳು ಓದುಗರನ್ನು ಬೆಳೆಸುವ ಮತ್ತು ಓದುಗರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಕೆಲಸವನ್ನು ಜಿಲ್ಲಾ ಮಟ್ಟದ ಪತ್ರಿಕೆಗಳು ಮತ್ತು ಪತ್ರಕರ್ತರು ಮಾಡ್ತಾ ಇದ್ದಾರೆ. ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಮಾತನಾಡಿ, ಪತ್ರಿಕಾ ದಿನಾಚರಣೆ ಮೂಲಕ ಪತ್ರಕರ್ತರ ಸಮೂಹ ಒಟ್ಟಾಗಿ ಸೇರುವ ಭಾಗ್ಯ ಸಿಕ್ಕಿದೆ. ಪತ್ರಕರ್ತರು ಇಂದು ಅನೇಕ ಒತ್ತಡ ಹಾಗೂ ಸವಾಲುಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸ್ ಹಾಗೂ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ವಿಮೆ ಕಲ್ಪಿಸಿಕೊಡಬೇಕು. ಪತ್ರಕರ್ತರ ನಾನಾ ಬೇಡಿಕೆಗಳನ್ನು ಸರ್ಕಾರದ ಮಾಧ್ಯಮ ಸಲಹೆಗಾರರ ಮುಂದೆ ಇಡಲಾಗಿದೆ. ಅತಿ ಶೀಘ್ರದಲ್ಲಿ ಈ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ ಎಂದು ಮನವಿ ಮಾಡಿದರು. ನಮ್ಮ ಹಿರಿಯರುಗಳು ಜೊತೆಗೆ ಮಾಧ್ಯಮದ ಅಕಾಡೆಮಿಯ ಮೂಲಕ ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರು. ಅದರ ಪರಿಣಾಮವಾಗಿ ವಾರ್ತಾ ಇಲಾಖೆಯ ಸಹಕಾರದಲ್ಲಿ ಮಾಧ್ಯಮ ಅಕಾಡೆಮಿಯ ಸಹಕಾರದಲ್ಲಿ ಪತ್ರಿಕಾ ದಿನಾಚರಣೆ ಅಧಿಕೃತವಾಗಿ ಪ್ರಾರಂಭ ಆಯಿತು. ಆವತ್ತಿಂದ ಇವತ್ತಿನವರೆಗೆ ಜಿಲ್ಲೆಯ ಎಲ್ಲ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಬಹುತೇಕ ಪತ್ರಿಕಾ ದಿನಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಪತ್ರಿಕಾ ದಿನಾಚರಣೆ ಅಂದರೆ ಅದು ಒಂದು ನೆಪ. ಅದರ ಮೂಲಕ ನಾವೆಲ್ಲರೂ ನಮ್ಮ ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ಬೇರೆ ಬೇರೆ ಚರ್ಚೆ ಸಂವಾದಗಳಿರ್ಬೋದು. ಹಾಸನ ಜಿಲ್ಲೆ ಎಲ್ಲದಕ್ಕೂ ಒಂದು ಮಾದರಿ. ಈ ಬಾರಿ ಕೆಸರುಗದ್ದೆ ಓಟದಲ್ಲೂ ಕೂಡ ಆ ಥರ ಮಾಡುವ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಹೆಗ್ಗಳಿಕೆ ಹಾಸನ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘಕ್ಕೆ ಸೇರಿದ್ದು. ಹಾಗಾಗಿ ಆ ಕೆಸರುಗದ್ದೆ ಓಟವನ್ನು ಯಾರ್ಯಾರು ಸಂಘಟನೆ ಮಾಡಿರೋ ಅವರೆಲ್ಲರಿಗೂ ನೀವು ಒಂದು ಜೋರು ಚಪ್ಪಾಳೆ ಮಾಡ್ಕೊಂಡು ಅಭಿನಂದನೆಗಳನ್ನು. 3 ದಶಕಗಳ ಹೋರಾಟ. ನಾವು ನಿಮಗೆ ಎಲ್ಲರೂ ಎಲ್ಲೋ ಒಂದು ಕಡೆ ಕೂತಿದ್ದಾಗ ಪತ್ರಿಕಾ ಸಮ್ಮೇಳನಕ್ಕೆ ಹೋದ ಪ್ರತಿ ವರ್ಷ ರಾಜ್ಯ ಸಮ್ಮೇಳನದಲ್ಲಿ ಒಂದು ನಿರ್ಣಯ ಆಗೋದು, ಪತ್ರಕರ್ತರಿಗೆ, ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಈ ಬಾರಿ ಕೊಡಲೇಬೇಕು ಅಂತ. ಅದು ಚಿಕ್ಕಮಗಳೂರಿನಲ್ಲಿ ನಡೆಯುವಂಥ ರಾಜ್ಯ ಸಮ್ಮೇಳನ ಇರ್ಬೋದು, ಬೇರೆ ಬೇರೆ ಕಡೆ ಸುಮಾರು ಪ್ರತಿ ಸಲವೂ ನಿರ್ಣಯ ಮಾಡೋದು, ಸರ್ಕಾರ ಕಳಿಸೋದು, ಅಲ್ಲಿ ಬಂದಂಥ ಮಂತ್ರಿಗಳಿಗೆ ಒತ್ತಾಯ ಮಾಡೋದು, ಅಷ್ಟಕ್ಕೆ ನಿಂತೋಗ್ತಾ ಇದೆ. ಆದರೆ ಈ ಬಾರಿ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಎದುರುಗಡೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಟ್ಟಿದ್ದು ಒಂದೇ ಬೇಡಿಕೆ, ಈ ಬಾರಿಯಾದರೂ ನೀವು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಕೊಡ್ತೀರಾ ಕೊಡಲ್ವಾ, ಈ ವೇದಿಕೆಯಲ್ಲಿ ಹೇಳ್ಬಿಡಿ, ಅದೇ ಎಂಡು ಮತ್ತೆ ನಾವು ಕೇಳಲ್ಲ ಅಂತ. ಆಗ ಆ ವೇದಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ರು, ಈ ಬಾರಿ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಬಜೆಟ್ನಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಅಂತ. ಆದರೆ ಎಲ್ಲ ನಿರೀಕ್ಷೆ ಮಾಡಿದೆ ಎಲ್ಲ CMಗಳ ಜೊತೆ ಇವರು ಹಾಗೆ ಹೇಳ್ಬಿಡ್ತಾರೋ ಏನಂತ. ಯಾಕೆಂದರೆ ಬಿಜಾಪುರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದೇ ಮಾತನ್ನು ಹೇಳಿದ್ರು, ಆದರೆ ಬಜೆಟಲ್ಲಿ ಸೇರಿಸಲಿಲ್ಲ. ಆದರೆ ಎಲ್ಲರಂತೆ ನಾನು ಅಲ್ಲ ಅಂತೇಳಿ ತೋರಿಸಿದ್ದು ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಗ್ರಾಮೀಣ ಪತ್ರಕರ್ತರ ಪಾತ್ರನ ಘೋಷಣೆ ಮಾಡಿದರು. ಆ ನಿಟ್ಟಲ್ಲಿ ಈಗ ಚಾಲ್ತಿ ಕೊಡುವಂಥ ನಿಟ್ಟಿನಲ್ಲಿ ಆ ಯೋಜನೆಯನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಬೆನ್ನೆಲುಬಾಯಿ ನಿಂತಂಥವರು ನಮಗೆ KV ಪ್ರಭಾಕರ್ ಅವರು. ಸಂದರ್ಭದಲ್ಲಿ ಅವರೇ ಒಂದು ಮೀಟಿಂಗ್ ತೊಗೊಂಡಿದ್ರು ವಾರ್ತಾ ಇಲಾಖೆಯಲ್ಲಿ. ಅವಾಗ ನೋಡಿ ವಾರ್ತಾ ಇಲಾಖೆ ನಾವೆಲ್ಲ ಹೋರಾಟ ಮಾಡಿ ಹಿಂದೆ ಕೊಟ್ಟಂಥ ಫಂಡು ಅಲ್ಲೇ ಅಕ್ಯುಮುಲೇಟ್ ಆಗಿದೆ. ಸುಮಾರು ಒಂದು 8 ಕೋಟಿನೋ 10 ಕೋಟಿನೋ ದುಡ್ಡಿದೆ. ಅದನ್ನಾದರೂ ಬಳಸಿ ನಮಗೆ ಪತ್ರಕರ್ತರಿಗೆ ಒಂದು ಆರೋಗ್ಯ ಯೋಜನೆಯನ್ನು ಪ್ರತ್ಯೇಕವಾಗಿ ಜಾರಿ ಮಾಡಿದರೆ, ಈ ಸರ್ಕಾರಿ ನೌಕರರಿಗಿದೆ ಸಂಜೀವಿನಿ ಯೋಜನೆ ಇದೆ. ಅವ್ರು ಹೋದರೆ ನನಗೆ ಹೇಮಂತ್ ನಿಂಬಾಳ್ಕರ್ ವಾರ್ತಾ ಇಲಾಖೆ ಕಮಿಷನರ್ ಹೇಳ್ತಾರೆ, ಅವರ ಮಗಳನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು, ನಾರಾಯಣ ಹೃದಯ ಬಿಲ್ ಎಷ್ಟಾಗಿರ್ಬೋದು ಲೆಕ್ಕಾಗಿ. ಆದರೆ ನಾವು ಬರೀ ಕೈಲಿ ಹೋದೆ, ಬರೀ ಕೈಲಿ ವಾಪಸ್ ಬಂದೆ. ಯಾಕೆ ಅಂದರೆ ಅವರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಇತ್ತು, ಅದ್ರ ವ್ಯಾಪ್ತಿಯಲ್ಲಿ ಒಳಪಡ್ತಾ ಇತ್ತು. ಹಾಗಾಗಿ ನಾನು ಏನನ್ನೂ ಕೇಳಿಲ್ಲ ಅವರು ಅಂತ. ಹಾಗಾಗಿ ಈ ಯೋಜನೆಯನ್ನು ಅದಕ್ಕೆ ಲಿಂಕ್ ಮಾಡಿ ತರುವಂಥ ಕೆಲಸವನ್ನು ಮಾಡಿ ಅಂತೇಳಿ ನಾವು ಅವರಿಗೆ ಒತ್ತಾಯವನ್ನು ಮಾಡಿದ್ದೇವೆ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ನಿಮ್ಮೆಲ್ಲರ ಸಹಕಾರದಿಂದ ನಾನು ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದು, ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನದ ಮೂಲಕ ಅಭಿವೃದ್ಧಿ ಕೆಲಸ ಮಾಡಲಾಗುವುದು. ಜನಸ್ನೇಹಿ ಸಂಸದನಾಗಬೇಕು ಎಂಬ ತುಡಿತವಿದ್ದು, ಅದೇ ರೀತಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆ ಎಂದರು. ನೋಡ್ತಾ ಇದ್ರೆ ಸಂತೋಷ ಆಗ್ತದೆ. ಕಲರ್ಫುಲ್ ಆಗಿ ಒಂದು ಉತ್ಸುಕರಾಗಿ ಬಂದಿರೋದು ನೋಡಿದ್ರೆ ನಮಗೂ ಸಹ ಒಂದು ಖುಷಿಯಾದಂತಹ ದಿನ ಅಂತ ಅನ್ಸುತ್ತೆ.
ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಸರ್ಕಾರದಲ್ಲಿ ನಾನು ಈಗ ಸಂಸದನಾಗಿ ಆಯ್ಕೆ ಆದ್ಮೇಲೆ ನಾನು ಕಳೆದ ಬಜೆಟ್ ಅಲ್ಲಿ ನಾನು ನೋಡಿದ್ದು ಯಾವುದು ಅಂತ ಹೇಳಿದ್ರೆ 10 ಸಲಹೆ ಸಹಕಾರಗಳನ್ನ ಮಾಧ್ಯಮ ಬಿತ್ತನೆಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಶಿವಾನಂದ ತಗಡೂರು ಸಾಹೇಬರು ಹೇಳಿದಂಗೆ ಯಾವ್ದದು ಬಸ್ ಪಾಸ್ ಅಂತ ಹೇಳಿದ್ದಾರೆ. ಮತ್ತೆ ನೀವು ಸಹ ಇದ್ರದ್ದು ಕೇಳಿದ್ರಿ, ಯಾವ್ದನ್ನ ಮೆಡಿಕಲ್ ಅಲಯನ್ಸಸ್ ಎಲ್ಲ ಕೇಳಿದ್ವಿ. ಖಂಡಿತವಾಗಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಲಹೆ ಸಹಕಾರದಿಂದ ನಾನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಂಸದನಾಗಿ ನನ್ನ ಆಯ್ಕೆಯನ್ನ ಮಾಡಿದರೆ, ಆಯ್ಕೆ ಮಾಡಿದಲ್ಲಿ ನಿಮ್ಮೆಲ್ಲರ ಒಂದು ಪಾತ್ರ ಅತಿ ಮುಖ್ಯವಾಗಿ ಇರ್ತದೆ. ಯಾಕಂತೇಳಿ ಮತ್ತೆ ನ್ಯಾಯಸಮ್ಮತ ಮತ್ತೆ ಶಾಂತಿಯುತವಾಗಿ ಚುನಾವಣೆ ನಡೆಯಲಿಕ್ಕೆ ನಿಮ್ಮ ಒಂದು ಸಹಭಾಗಿತ್ವ ಅತಿ ಹೆಚ್ಚಾಗಿ ಕಂಡಿದ್ದ ಕಳೆದ ಲೋಕಸಭೆ ಚುನಾವಣೆಯಲ್ಲಿ. ಖಂಡಿತವಾಗಿಯೂ ನಾನು ಸಹ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಂಸದನಾಗಿದ್ದೀನಿ. ನಿಮ್ಮೆಲ್ಲರ ಸಲಹೆ ಸಹಕಾರ ನನಗೆ ಖಂಡಿತವಾಗಿಯೂ ಬೇಕಾಗಿರುತ್ತದೆ. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಪತ್ರಕರ್ತರಿಗೆ ನಿವೇಶನ ನೀಡುವ ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಹೂಡಾದಿಂದ ಪತ್ರಕರ್ತರಿಗೆ ಮೀಸಲಾತಿ ನೀಡಿ ಅಭಿವೃದ್ಧಿಪಡಿಸಲಾದ ಬಡಾವಣೆಯಲ್ಲಿ ನಿವೇಶನ ನೀಡುವ ಕೆಲಸ ಮಾಡಲಾಗುವುದು. ಪತ್ರಕರ್ತರಿಗೆ ಅವಶ್ಯಕತೆ ಇರುವ ಬೇಡಿಕೆಗಳ ಬಗ್ಗೆ ಸದನದಲ್ಲಿ ಚರ್ಚಿಸಿ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಕೂಡ ಶ್ರೇಯಸ್ ಪಟೇಲ್ ಅವರು, ನಾವು ಎಲ್ಲ ಒಂದು ಮಾಧ್ಯಮ ದಿನಾಚರಣೆ ಕೂಡ ನಾವು ಕಳೆದ ವರ್ಷ ಬಂದಿದ್ವಿ. ಹಾಗೆ ನಮ್ಮ ಮಾಧ್ಯಮ ಸಲಹೆಗಾರರು ಇದು 2ನೇ ಬಾರಿ ನಾನು ಶಾಸಕ 2ನೇ ಬಾರಿ ನಮ್ಮ ಹಾಸನದ ಒಂದು ಪತ್ರಕರ್ತರ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿವಾನಂದ ತಗಡೂರವರು ಮತ್ತು ಪ್ರಭಾಕರ್ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಒಂದು ಪತ್ರಕರ್ತರ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆ ಮತ್ತು ಬಹಳಷ್ಟು ಪ್ರೀತಿಯನ್ನು ಕೂಡ ಇಟ್ಕೊಂಡಿದೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಬಹಳಷ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮಾಧ್ಯಮದವರು ಹಿಂದೆನೂ ಕೂಡ ಬಹಳಷ್ಟು ಕಷ್ಟದಲ್ಲಿ ಏನು ಶಿವಾನಂದ ತಗಡೂರು ಹೇಳ್ತಾ ಇದ್ರು, ಒಂದು ಪ್ರಾದೇಶಿಕ ಪತ್ರಿಕೆ ನಡೆಸೋದು ಬಹಳಷ್ಟು ಕಷ್ಟ ಇದೆ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸರ್ಕಾರದ ಯಾವ ಒಂದು ಇದನ್ನ ಒಂದು ಸಹಕಾರನ ಮಾಡಬಹುದು, ಆ ಥರ ಸಹಕಾರ ತಾವುಗಳು ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಮತ್ತೊಮ್ಮೆ ಏನು ಪ್ರತಿ ವರ್ಷದಂತೆ ಈ ವರ್ಷದೂ ಕೂಡ ನಮ್ಮ ಹಾಸನ ಪತ್ರಕರ್ತರ ಸಂಘ ಬಹಳಷ್ಟು ಉತ್ಸಾಹದಿಂದ ಪ್ರತಿಯೊಂದು ಕಾರ್ಯಕ್ರಮ ಏನು ಸ್ಪೋರ್ಟ್ಸ್ ಇರ್ಬೋದು ಮತ್ತೊಂದು ಆಕ್ಟಿವಿಟೀಸ್ಗಳು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷನೂ ಕೂಡ ಬಂದು ತಾವೆಲ್ಲ ಕೂಡ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇವತ್ತು ಯಶಸ್ವಿಗೊಳಿಸಿದ್ರಿ. ಅದೇ ರೀತಿ ಮಾಧ್ಯಮದವರು ಕೂಡ ನನ್ನ ಬಳಿ ಒಂದು ಬೇಡಿಕೆನ ಇಟ್ಟಿದ್ರಿ, ಏನು ನಿವೇಶನ ಯಾರಲ್ಲಿ ಇಲ್ಲ ನಮ್ಮ ಪತ್ರಕರ್ತರಿಗೆ ಅವರನ್ನು ಕೊಡಿಸ್ಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಸಚಿವರಂತ ಸುರೇಶ್ ಅವ್ರಿಗೂ ಮತ್ತು ನಮ್ಮ ಪ್ರಭಾಕರ್ ಸಾಹೇಬರು ಕೂಡ ಕೇಳ್ಕೊಂಡಿದ್ದೀವಿ. ಅವ್ರು ಹೇಳಿದರೆ ಖಂಡಿತವಾಗ್ಲೂ ಏನು ಹೂಡಾದಲ್ಲಿ ಈಗ ಲೇಔಟ್ ಆಗ್ತಿದೆ, ಶೀಘ್ರದಲ್ಲೇ ತಮಗೂ ಕೂಡ 1% ರಿಸರ್ವೇಶನ್ ಅದನ್ನು ಇಟ್ಟಿದ್ರೆ ಅದನ್ನ ನಾವು ಕ್ಯಾಬಿನೆಟ್ ಇಟ್ಟು ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ಕೊಡುವಂತ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಭಾಕರ್ ಅವ್ರಿಗೆ ನಾವು ಒಂದು ದೊಡ್ಡ ಮಟ್ಟದ ಒಂದು ಚಪ್ಪಾಳೆ ಕೊಡೋದ ಮುಖಾಂತರ ನಮಗೆ ಸಹಕಾರ ಪ್ರಭಾಕರ್ ಸಾಹೇಬರು ಇದ್ದಾರೆ ನಮ್ಮಗಳ ಜೊತೆ ಅಂತ ಮತ್ತೊಮ್ಮೆ ಹೇಳ್ತಾ, ಏನು ನಮ್ಮ ಒಂದು ಕುಟುಂಬಕ್ಕೆ ನಮ್ಮ ತಂದೆ ಅಂತ ದಿವಂಗತ ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿ ನನಗೂ ಕೂಡ ಶಾಸನಕ್ಕೆ ಮೊದಲನೇದಾಗಿ ಮಾಧ್ಯಮ ಮಿತ್ರರು ದೊಡ್ಡ ಮಟ್ಟದ ಸಹಕಾರ ಕೂಡ ಕೊಟ್ಟಿದ್ವಿ. ಅದೇ ರೀತಿ ನಾನು ಕೂಡ ಒಬ್ಬ ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸದಾಕಾಲ ತಮ್ಮಗಳ ಜೊತೆ ಇರ್ತೀವಿ. ತಮಗೂ ಮತ್ತು ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಮಾಧ್ಯಮ ದಿನಾಚರಣೆ ಶುಭಾಶಯ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ. ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಮದನ್ ಗೌಡ, ಬಾಲಭವನದ ಅಧ್ಯಕ್ಷ ಬಿಆರ್ ನಾಯ್ಡು, ತೆಂಗಿನನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಟರಾಜ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ವಿಶೇಷ ಆಹ್ವಾನಿತರಾದ ರವೀನಾ ಕಲಗೂಡು, ವಾರ್ತಾಧಿಕಾರಿ ಮೀನಾಕ್ಷಮ್ಮ, ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್, ಉಪಾಧ್ಯಕ್ಷ ಎಸ್ಟಿ ಮೋಹನ್ ಕುಮಾರ್, ಕೆಎಂ ಹರೀಶ್, ಡಿಬಿ ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ಸಿಬಿ ಸಂತೋಷ್, ಪಿಎಸ್ ಶ್ರೀನಿವಾಸ್, ಖಜಾಂಚಿ ಕುಮಾರ್ ಹಾಗೂ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. 45ನೇ ಅಧ್ಯಕ್ಷರಾಗಿ ಟಿ ವಿಸ್ಮಯದ ಡಾಕ್ಟರ್ ತೇಜಸ್ವಿ ಮತ್ತು ಕಾರ್ಯದರ್ಶಿಯಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದು ಅವರ ಪದಗ್ರಹಣ ಕಾರ್ಯಕ್ರಮವು ನಡೆಯಿತು. ನಗರದ ಖಾಸಗಿ ಹಾಲ್ನಲ್ಲಿ ರೋಟರಿ ಮಿಡ್-ಟೌನ್ ಕ್ಲಬ್ 45ನೇ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಜಿಲ್ಲಾ ಗವರ್ನರ್ ರೋಟರಿಯನ್ ಪಾಲಾಕ್ಷ ನೂತನ ಅಧ್ಯಕ್ಷರಾದ ರೋಟರಿಯನ್ ಡಾಕ್ಟರ್ ತೇಜಸ್ವಿ ಅವರಿಗೆ ಪದಗ್ರಹಣ ಮಾಡಿದರು.
ಇದೇ ಸಂದರ್ಭದಲ್ಲಿ ಎಸ್ಎಲ್ಜಿ ಬೇಕರಿಯ ರೋಟರಿಯನ್ ವೆಂಕಟೇಶ್ ಅವರನ್ನು ಕಾರ್ಯದರ್ಶಿಯಾಗಿ ಹಾಗೂ ರೋಟರಿಯನ್ ಮಹೇಶ್ ಅವರನ್ನು ಖಜಾಂಚಿಯಾಗಿ ಪದಗ್ರಹಣ ಮಾಡಲಾಯಿತು. ನಂತರ ರೋಟರಿಯನ್ ಡಾಕ್ಟರ್ ತೇಜಸ್ವಿ ಮಾತನಾಡಿ, ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಇಡೀ ವಿಶ್ವದಲ್ಲಿ ಅನೇಕ ಉತ್ತಮ ಕಾರ್ಯಗಳನ್ನು ನಿಭಾಯಿಸುತ್ತಿದ್ದು, ಇಂತಹ ಪ್ರತಿಷ್ಠಿತ ಕ್ಲಬ್ಬಿನ ಅಧ್ಯಕ್ಷರಾಗಿ ಪದಗ್ರಹಣ ಪಡೆದಿರುವುದು ಹೆಮ್ಮೆಯ ವಿಚಾರ. ಮುಂದಿನ 1 ವರ್ಷ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಇಂಗಿತ ಹೊಂದಿದ್ದು, ಅದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ವಿನಂತಿಸಿಕೊಂಡರು. ಒಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಇಡೀ ವರ್ಷ ಅದರ ಪ್ರಗತಿಗೆ ಶ್ರಮ ಪಡಲು ಪ್ರಯತ್ನ ಪಡುತ್ತೇವೆ. 1000ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು, ಮಿಯಾವಾಕಿ ಫಾರೆಸ್ಟ್, ಆರೋಗ್ಯ ಮಳೆಗಳು, ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಕಾರ್ಯಕ್ರಮ, ಪರಿಸರ ಹಾಗೂ ಜಲ ಉಳಿವಿಗಾಗಿ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದು ಹೇಳಿದರು. ಇವತ್ತು ರೋಟರಿ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಅನೇಕ ಕಾರ್ಯಗಳನ್ನು ಇಡೀ ವಿಶ್ವಾದ್ಯಂತ ಮಾಡ್ತಾ ಇದೆ. ಪಲ್ಸ್ ಪೋಲಿಯೋ ಬಗ್ಗೆ ಆಗಿರ್ಬೋದು, ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಇರ್ಬೋದು, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಹೀಗೆ ಹೆಚ್ಚು ಅನೇಕ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಸ್ಥಳೀಯವಾಗಿ ರೋಟರಿಲಿ ಸಂಘ ಸಂಸ್ಥೆಗಳು ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಇದೆ. ನಾನಿವತ್ತು ಪದಗ್ರಹಣ ಪಡೆದು ಅಧ್ಯಕ್ಷನಾದ ಮೇಲೆ ಅನೇಕ ವಿಷಯಗಳನ್ನ ಇಟ್ಕೊಂಡಿದ್ದೀನಿ. ನನ್ನದು ತುಂಬ ಆಸೆ ಇದೆ. ಒಂದು 1000ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳು, 1000ಕ್ಕೂ ಹೆಚ್ಚು ಗಿಡಗಳನ್ನು ನೆಡಬೇಕು. ಇವತ್ತು ಗಿಡ ನೆಡೋದು ಅಂದರೆ ಎಲ್ಲರೂ ಏನೋ ಅಂದ್ಕೊಬಿಟ್ಟಿದ್ದಾರೆ, ನೆಟ್ಬಿಟ್ಟು ನಾಳೆ ಬರೋದೇ ಇಲ್ಲ. ಸೊ ನಮ್ದು ಹಾಗಲ್ಲ. ಸೊ ನಾವು ಆಲ್ರೆಡಿ ನಮ್ಮ ಹಾಸ್ಪಿಟ್ಲಲ್ಲಿ 1700 ಗಿಡ ನೆಟ್ಟು ಪೋಷಣೆ ಮಾಡ್ತಾಯಿದ್ವಿ. ಗಿಡ ನೆಟ್ಟರೆ ಅದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿನೂ ಕೂಡ ನಾವು ತಗೋತೀವಿ. ಎರಡನೇದು, ಒಂದು ಶಾಲೆಯನ್ನು ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ ಕಲಾಭವನ ಹಿಂದ್ಗಡೆ ಶಾಲೆಯನ್ನು ದತ್ತು ತೊಗೊಂಡಿದ್ದೀವಿ. ಆ ಸಲುವಾಗಿ ನಾವು ಇವತ್ತು ಒಂದು ಲ್ಯಾಪ್ಟಾಪ್ ಕೂಡ ಅವರಿಗೆ ಡೊನೇಷನ್ ಮಾಡಿದ್ದೀವಿ. ಮುಂದೆ ಹೋಗಿ ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಮಾಡಿ ಟೀಚರ್ಸ್ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಹೇಗೆ ಓವರಾಲ್ ಏಳಿಗೆ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ಎರಡನೇದು, ಇವತ್ತು ನಮ್ಮೊಂದಿಗೆ ಅನು ಅಕ್ಕ ಅಂತ ಒಬ್ಬ ಯುವತಿ ಬಂದಿದ್ದರು. ಅವರು ತುಂಬ ಅತ್ಯುತ್ತಮ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡೋದು, ತಂಡ ಕಟ್ಕೊಂಡು ಅದರಲ್ಲಿ ಹೋಗಿ ತಂಗಿ ಎಲ್ಲ ತರಹ ಪ್ರಯತ್ನ ಮಾಡಿ ಸರ್ಕಾರಿ ಶಾಲೆ, ಕನ್ನಡ ಶಾಲೆಯನ್ನು ಉಳಿಸುವ ಪ್ರಯತ್ನ ಮಾಡ್ತಿದ್ದೆ. ಅವ್ರನ್ನೂ ಕಳಿಸಿ ಅವ್ರಿಗೂ ನಾವು ಅವ್ರ ಜೊತೆ ಕೈಗೂಡಿಸಿದ್ದೀವಿ. ಅವರು ಸದ್ಯದಲ್ಲೇ ಹಾಸನಕ್ಕೆ ಬರಲು ಇಚ್ಛೆ ಪಟ್ಟಿದ್ದಾರೆ. ಇನ್ನೊಂದು 10 ದಿನಗಳಲ್ಲಿ ಅವರೊಟ್ಟಿಗೆ ಕೂಡ್ಕೊಂಡು ರೋಟರಿ ಸಂಸ್ಥೆಯೊಂದಿಗೆ ಸೇರಿ ಕೆಲಸ ಮಾಡುವಂತಹ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಹೀಗೆ ಹೆಚ್ಚು ಅನೇಕ ಕೆಲಸಗಳು ಮಾಡೋದು. ವೈದ್ಯರಾಗಿರೋದ್ರಿಂದ ನಾನು ಅತಿ ಹೆಚ್ಚು ಆರೋಗ್ಯದ ಬಗ್ಗೆ, ಆರೋಗ್ಯದ ಅರಿವು ಕಾರ್ಯಕ್ರಮ ಆಗಿರ್ಬೋದು, BP ಮತ್ತು ಮಧುಮೇಹ ತಪಾಸಣೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಹೀಗೆ ಅನೇಕ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ಖಜಾಂಚಿ ಮಹೇಶ್ವರೊಂದಿಗೆ ಸೇರಿ ಟೀಮ್ ವಿಸ್ಮಯ ಅಂತ ನಮ್ಮ ಟೀಮ್ ಹೆಸರಿನೊಂದಿಗೆ ಕೆಲಸ ಮಾಡುವ ಆಸೆ ಇಟ್ಕೊಂಡಿದ್ದೀವಿ ಸರ್. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ಉಳಿವಿಗಾಗಿ ಶ್ರಮಿಸುತ್ತಿರುವ ಅನು ಅಕ್ಕ ಅವರಿಗೂ ಕೂಡ ಗೌರವ ಸಮರ್ಪಿಸಿ ಅವರು ಮಾಡುತ್ತಿರುವ ಕಾರ್ಯವನ್ನು ಶ್ಲಾಘಿಸಿದರು. ನಂತರ ಅನು ಕನ್ನಡತಿ ಮಾತನಾಡಿ ತಮ್ಮನ್ನು ಸನ್ಮಾನಿಸಿದ ರೋಟರಿ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ನನ್ನ ಮೂಲ ಸ್ಥಳ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕಬೇರೆ ಎನ್ನುವ ಒಂದು ಗ್ರಾಮ. ನನ್ನದೊಂದು ಸರ್ಕಾರಿ ಕನ್ನಡ ಶಾಲೆ. ಯಾಕೆಂದರೆ ನನಗೆ ಒಂದು ಗುರುತು ಕೊಟ್ಟಿದೆ ಈ ಕನ್ನಡ ಶಾಲೆಯಿಂದ. ನಾನು ಸುಮಾರು 132 ಶಾಲೆಗಳನ್ನು ಅಭಿವೃದ್ಧಿಗೊಳಿಸಿದ್ದೇನೆ ನನ್ನ ಕನ್ನಡದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಹೆಚ್ಚಿನಲ್ಲಿವೆ. ಆದ್ದರಿಂದ ನಾವು ಸರ್ಕಾರಿ ಶಾಲೆಗಳಲ್ಲಿ ಸುಣ್ಣಬಣ್ಣ ಬಳಿಯುವ, ವರ್ಣರಂಜಿತ ಚಿತ್ರಗಳನ್ನ ಬಿಡಿಸುವುದು, ಸ್ವಚ್ಛ ಭಾರತ ಅಭಿಯಾನ ಅಂತ ಸುಮಾರು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ನನ್ನ ಸಹಕಾರ ಅಷ್ಟೇ ಅಲ್ಲ, ನನ್ನ ತಂಡದ ಸಹಕಾರ ಕೂಡ ತುಂಬಾ ಮುಖ್ಯವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತ ಚಿಕ್ಕ ಪುಟ್ಟ ಹಳ್ಳಿ ಸೇವೆ ಮಾಡುವಂತ ವಿದ್ಯಾರ್ಥಿಗಳನ್ನ ಕರೆಸಲಿಕ್ಕೆ ಆಯೋಜಕರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೀನಿ. ಈಗ ನಾನು 24ನೇ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಕಲೇಶ್ಪುರದ ಕೆಳಗಡೆ ಶಾಲೆಯಲ್ಲಿ ಈಗ ಕಾರ್ಯನಿರ್ವಹಿಸಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ಗೌರವ, ಆಶೀರ್ವಾದ ನನ್ನ ತಂಡದ ಮೇಲಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ರೋಟರಿಯನ್ ಪಾಲಾಕ್ಷ, ನಿಕಟಪೂರ್ವ ಅಧ್ಯಕ್ಷರು ರೋಟರಿಯನ್ ಮಮತಾ ಪಾಟೇಲ್, ರೋಟರಿಯನ್ ಸಂತೋಷ್, ಅಸಿಸ್ಟೆಂಟ್ ಗವರ್ನರ್ ಝೋನ್ 9A ರೋಟರಿಯನ್ ವಿಕ್ರಮ್ ZL, ರೋಟರಿಯನ್ ಡಾಕ್ಟರ್ ಸುನಿತಾ ನಿಕಟಪೂರ್ವ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಸುಧಾರಿಸದೆ ದಿನೇ ದಿನೇ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ಮಾಡುವುದು ಎಂಬುದು ತೋಚದೆ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಕಟ್ಟಡದ ಮೇಲೆ ಹೋಗಿ ತುದಿಯಲ್ಲಿ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿ ಕೊನೆಗೆ ಆಸ್ಪತ್ರೆ ಸಿಬ್ಬಂದಿಗಳು ಆತನ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಬದುಕಿಸಿದ ಘಟನೆ ಹಾಸನ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಹಳೆಬೀಡು ಸಮೀಪದ ಬಸವರಾಯನಪುರ ಗ್ರಾಮದ ಗಂಗಾಸ್ವಾಮಿ ಎಂಬುವರ 2 ತಿಂಗಳ ಮಗುವಿನ ಅನಾರೋಗ್ಯವು ಹೆಚ್ಚಾಗುತ್ತಿರುವ ಬಗ್ಗೆ ತಿಳಿದು ಬೇಸರದಿಂದ ಆತ್ಮಹತ್ಯೆ ಯತ್ನಿಸಿರುವುದಾಗಿ ಹೇಳಲಾಗಿದೆ. ಮಗುವಿನ ಅನಾರೋಗ್ಯದಿಂದ ತಂದೆ ಮನನೊಂದಿದ್ದು ಹಾಸನದ ಜಿಲ್ಲಾ ಹಿಮ್ಸ್ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡದ ಮೇಲೇರಿ ಹೈಡ್ರಾಮಾ ಮಾಡಿದರು.
ಕಟ್ಟಡದ 5ನೇ ಮಹಡಿಯ ತುದಿಯಲ್ಲಿ ನಿಂತು ಆತ್ಮಹತ್ಯೆ ಬೆದರಿಕೆ ಹುಟ್ಟಿದ್ದು ಮಗುವಿನ ಅನಾರೋಗ್ಯ ಬಿಗಡಾಯಿಸಿದ ಹಿನ್ನೆಲೆಯಲ್ಲಿ ಈ ಆತ್ಮಹತ್ಯೆಯತ್ತ ಮಾಡಲಾಗಿದೆ ಎನ್ನಲಾಗಿದೆ. ಆಸ್ಪತ್ರೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದಂತಾಗಿದೆ. ಗಂಗಾಸ್ವಾಮಿಯನ್ನ ಆಸ್ಪತ್ರೆ ಕಟ್ಟಡದಿಂದ ಕೆಳಗಿಳಿಸಿ ನಂತರ ಪೊಲೀಸ್ ಠಾಣೆಗೆ ಆಸ್ಪತ್ರೆ ಸಿಬ್ಬಂದಿಗಳು ಕರೆದುಕೊಂಡು ಹೋಗಿದ್ದಾರೆ. ಈ ದೃಶ್ಯವನ್ನು ರಸ್ತೆಯಲ್ಲಿ ಸಾರ್ವಜನಿಕರು ನೋಡಿದ್ದು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಹಳ್ಳಿ ಮೈಸೂರು ಹೋಬಳಿ ಟಿಮಯ್ಯ ಗೌಡನಹಳ್ಳಿಯಲ್ಲಿ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ ಬೈಕ್ಗಳನ್ನು ಕದಿಮರು ಕಳವು ಮಾಡಲು ಪ್ರಯತ್ನ ಪಟ್ಟಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟಿಮಯ್ಯ ಗೌಡನಹಳ್ಳಿ ಗೇಟ್ ಬಳಿಯ ಮನೆಯಲ್ಲಿ 16 ವರ್ಷದಿಂದ ಪ್ರತಿದಿನ ಮನೆಯ ಮುಂಭಾಗ ಬೈಕನ್ನು ನಿಲ್ಲಿಸುತ್ತಿರುವುದನ್ನು ಗಮನಿಸಿದ ಐನಾತಿ ಕಳ್ಳರು ರಾತ್ರಿ ಬೈಕ್ ಕಳವು ಮಾಡಲು ಇನ್ನಿಲ್ಲದ ಕಸರತ್ತು ಮಾಡಿದ್ದಾರೆ. ಆದರೆ ಬೈಕ್ನ 2 ವೀಲ್ಗೂ ಬೀಗ ಜಡಿದಿದ್ದರ ಪರಿಣಾಮ ಕಳವು ಮಾಡಲು ಸಾಧ್ಯವಾಗಿಲ್ಲ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಯ ಬೀಗವನ್ನು ಸಹ ಮುರಿಯಲು ಕಬ್ಬಿಣದ ರಾಡು ಮತ್ತಿತರ ವಸ್ತುಗಳನ್ನು ಸಹ ಬಳಸಲು ಪ್ರಯತ್ನಿಸಿದ್ದಾರೆ. ಅಕ್ಕಪಕ್ಕದ ಮನೆಯವರು ಎಚ್ಚರಗೊಂಡ ಹಿನ್ನೆಲೆಯಲ್ಲಿ ಕದೀಮರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅಲ್ಲಿಂದ ಪರಾರಿಯಾಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಕಂಡುಬಂದಿದೆ. ಹೊಸಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿ ದಮಯಂತಿ ದಿವಂಗತ ಪಾಲಾಕ್ಷಗೌಡ ಅವರ ಧರ್ಮಪತ್ನಿ ಎಂಬುವರ ಮನೆಯ ಗೋಡೆ ಭಾರಿ ಮಳೆಯಿಂದಾಗಿ ಹಾನಿಗೊಳಗಾಗಿದೆ. ಸೋಮವಾರ ಸುಮಾರು ಬೆಳಗ್ಗೆ 8 ಗಂಟೆಗೆ ಈ ಘಟನೆ ನಡೆದಿದ್ದು ಮನೆ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಈ ಮನೆಯಲ್ಲಿ ದಮಯಂತಿ ಹಾಗೂ ಅವರ ಮಗ ಸೊಸೆ ಹಾಗೂ ಮೊಮ್ಮಗ ವಾಸವಾಗಿದ್ದರು. ನಿನ್ನೆಯಿಂದ ಮಳೆಯು ಒಂದೇ ಸಮನೆ ಸುರಿಯುತ್ತಿದ್ದು ಬೆಳಗಿನ ಈ ಘಟನೆಯಿಂದ ಮನೆಯ ಸದಸ್ಯರು ಆತಂಕಗೊಂಡಿದ್ದಾರೆ. ಮನೆಯು ಕೂಡ ಬೀಳುವ ಸ್ಥಿತಿಯಲ್ಲಿ ಇರುವುದರಿಂದ ಅವರಿಗೆ ಸೂಕ್ತ ನೆಲೆ ಇಲ್ಲದಂತಾಗಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ.
ಮತ್ತು 8 ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನೈಸರ್ಗಿಕವಾಗಿ ಬೆಳೆದ ಕಾಡಿನಲ್ಲಿ ಗಣಿಗಾರಿಕೆಗೆ ನಿಷೇಧ ಹೇರುವುದರ ಜೊತೆಗೆ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲು ಆಗ್ರಹಿಸಿ ಜನಸಂಗ್ರಾಮ ಪರಿಷತ್ ಸಂಘಟನೆಯಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲ್ ಅವರಿಗೆ ಮನವಿ ಸಲ್ಲಿಸಿದರು. ಜನಸಂಗ್ರಾಮ ಪರಿಷತ್ ಮೈಸೂರು ವಿಭಾಗೀಯ ಕಾರ್ಯದರ್ಶಿ HR ಅಹಮದ್ ಅಲಿಖಾನ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಸಂಡೂರಿಗೆ ಭೇಟಿ ಕೊಟ್ಟಾಗ ಈ ಬೆಟ್ಟ ಗುಡ್ಡಗಳಲ್ಲಿನ ಹಚ್ಚ ಹಸಿರಿನ ಸೊಬಗನ್ನು ಆನಂದಿಸಿ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಹೇಳುವುದರ ಮೂಲಕ ಈ ಕಾಡಿನ ಮಹತ್ವವನ್ನು ಬಣ್ಣಿಸಿದ್ದಾರೆ. ಪಶ್ಚಿಮ ಘಟ್ಟದ ವಿಶೇಷತೆಯನ್ನ ಹೋಲುವ ಸಂಡೂರು ತಾಲೂಕಿನ ರಾಮಮಲೈ ಮತ್ತು ಸ್ವಾಮಿಮಲೈ 2 ಬೆಟ್ಟಗಳನ್ನು ಹೂಡಿವೆ. ಸ್ವಾಮಿಮಲೈ ಅರಣ್ಯ ಪ್ರದೇಶದಲ್ಲಿ ಚಾಲುಕ್ಯ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿರುವ ರಾಷ್ಟ್ರೀಯ ಸಂರಕ್ಷಿತ ಐತಿಹಾಸಿಕ ಪುರಾಣಿಕ ಹಿನ್ನೆಲೆಯಲ್ಲಿರುವ ಕಾರ್ತಿಕೇಯ ಪಾರ್ವತಿ ದೇಗುಲಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ನೀಲಕುರಿಚಿ ಸೇರಿದಂತೆ ಸಾವಿರಾರು ವೈವಿಧ್ಯವಾದ ಔಷಧೀಯ ಗಿಡಮೂಲಿಕೆಗಳು, ಶ್ರೀಗಂಧ, ರಕ್ತಚಂದನ, ತೇಗ, ಬೀಟೆ ಒಳಗೊಂಡಂಥ ವಿವಿಧ ಪ್ರಭೇದದ ಮರಗಳು, ವನ್ಯಜೀವಿಗಳು, ಅಪರೂಪದ ಪಕ್ಷಿ ಸಂಕುಲಗಳ ವಾಸಸ್ಥಾನವಾಗಿದೆ. ಈ ಬೆಟ್ಟಗಳಿಂದ ಹರಿದು ಬರುವ ಭೀಮತೀರ್ಥ, ಹರಿಶಂಕರ, ನವಿಲು ಸ್ವಾಮಿ, ಭೈರವತೀರ್ಥ, ಕಟಾಸಿನಕೊಳ, ಮಾಲಕೊಳದಂತಹ ಹಲವಾರು ನೀರಿನ ಜಲಪಾತಗಳು ನಾರಿಹಳ್ಳಕ್ಕೆ ಬಂದು ಸೇರುತ್ತವೆ. ಇಂತಹ 10 ಹಲವು ವೈವಿಧ್ಯಮಗಳನ್ನು ಸಂಡೂರಿನ ಕಾಡು ಹೊಂದಿದೆ. ಸಂಡೂರಿನ ಅರಣ್ಯದಲ್ಲಿ ಈಗಾಗಲೇ ನೀಡಿರುವ ಅನುಮತಿಯನ್ನು ರದ್ದುಗೊಳಿಸುವುದರ ಜೊತೆಗೆ ಈ ಬೆಟ್ಟದ ಗರ್ಭದಲ್ಲಿರುವ ಅದಿರಿನ ನಿಕ್ಷೇಪ ಶೋಧನೆಯನ್ನು ಮಾಡುವುದಾಗಲಿ, ಅರಣ್ಯವನ್ನು ಕಡಿದು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುವುದಾಗಲಿ, ಅನುಮತಿಯನ್ನ ನೀಡುವುದಾಗಲಿ ಮಾಡಬಾರದೆಂದು ಆಗ್ರಹಿಸಿದರು. ಸರ್, ನನ್ನ ಹೆಸರು HR ಅಹಮದ್ ಅಲಿಖಾನ್ ಅಂತ ಹೇಳಿ, ಜನಸಂಗ್ರಾಮ ಪರಿಷತ್ ಸಮಾಜ ಪರಿವರ್ತನಾ ಸಂಸ್ಥೆಯ ಮೈಸೂರು ವಿಭಾಗದ ಕಾರ್ಯದರ್ಶಿಯಾಗಿ ಸಂಸ್ಥೆಯ ಸಂಸ್ಥಾಪಕರಾದಂಥ SR ಹಿರೇಮಠ ಅವರು ಮತ್ತು ರಾಘವೇಂದ್ರ ಕುಷ್ಟಗಿ ಅವರ ಒಂದು ಸಹಯೋಗದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಅವ್ರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು, ಅದನ್ನು ಸರ್ಕಾರದಿಂದ ಅದನ್ನು ತಡೆ ಹಿಡಿದಿದ್ರು ಕೂಡ, ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತಿನ ಮಾನ್ಯ ಕೇಂದ್ರೀಯ ಗಣಿಗಾರಿಕೆ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಏನು ಅನುಮೋದನೆ ನೀಡಿದ್ದಾರೆ, ಇದರ ವಿರುದ್ಧವಾಗಿ ಇವತ್ತು ನಾವು ಇದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ.
ಅಲ್ಲಿ ಇರುವಂತಹ ಬಹಳಷ್ಟು ಪ್ರಾಣಿ ಪಕ್ಷಿಗಳು, ಜೀವ ಜಂತುಗಳು, ಜಲಚರ ಪ್ರಾಣಿಗಳಿಗೂ ಕೂಡ ಅನಾಹುತ ಆಗ್ತಾ ಇದೆ. ಆ ಒಂದು ಬೆಟ್ಟಕ್ಕೆ ಕುಮಾರಸ್ವಾಮಿ ಬೆಟ್ಟ ಅಂತ ಹೇಳ್ತೇವೆ, ರಾಮಮಲೈ ಬೆಟ್ಟ ಅನ್ನುವಂಥ ದೇವಸ್ಥಾನಗಳಿವೆ. ನೈಸರ್ಗಿಕವಾಗಿ ಉಳಿದಿರುವಂತಹ ಒಂದು ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರದೇಶ ಇದಾಗಿದೆ. ಸುಮಾರು 3 ಲಕ್ಷ ಚಿಲ್ಲರೆ ಮರಗಳನ್ನ ಕಡಿವು ಮಾಡುವಂತಹ ಒಂದು ಸನ್ನಿವೇಶ ಇರೋದ್ರಿಂದ ಅಲ್ಲಿಯ ರಾಜ್ಯದ ಅರಣ್ಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯೋದಿಕ್ಕೆ ಅವಕಾಶ ಕೊಡಬೇಡಿ, ಗಣಿಗಾರಿಕೆಯನ್ನ ಮಾಡಬಾರ್ದು, ಅವಕಾಶ ಕೊಡಬಾರ್ದು ಅಂತ ಹೇಳಿ. ಆದರೂ ಕೂಡ ಇವತ್ತಿನ ಸರ್ಕಾರ ಈ ಕ್ರಮ ತಗೊಂಡಿರುವುದನ್ನ ನಾವು ಖಂಡಿಸ್ತಾ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಇದನ್ನ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡದ ಹಾಗೆ ನಾವು ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಹಾಗೂ ಈಶ್ವರ ಖಂಡ್ರೆ, ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರಲ್ಲೂ ಕೂಡ ನಾವು ಮನವಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಬಾಳೆಹಣ್ಣು ವರ್ತಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸಮೀರ್ ಅಹಮದ್ ಉಪಸ್ಥಿತರಿದ್ದರು. ಬಾಂಧವ್ಯವನ್ನು ರೂಪಿಸುವ ಸಂಸ್ಥೆಯಾಗಿದೆ ಎಂದು ರೋಟರಿಯನ್ PHF ಮೋಹನ್ ತಿಳಿಸಿದರು. ರೋಟರಿ ಕ್ಲಬ್ನ 2024-25ನೇ ಸಾಲಿನ ಪದವಿ ಪ್ರದಾನ ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಶಂಭುಗೌಡ ಹಾಗೂ ಕಾರ್ಯದರ್ಶಿ BB ಶಿವರಾಜ್ ಅವರಿಗೆ ಪದವಿಯನ್ನು ಹಸ್ತಾಂತರಿಸಿದರು. ಸಮಾಜ ಸೇವೆಗೆ ವಿಶ್ವದಲ್ಲಿಯೇ ರೋಟರಿ ಕ್ಲಬ್ ಮಾದರಿಯಾಗಿದೆ. ದುರ್ಬಲ ಹಾಗೂ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುವ ಮೂಲಕ ಹೊಸ ಅಧ್ಯಾಯವನ್ನು ಸೃಷ್ಟಿಸುತ್ತಿದ್ದು, ಸರ್ಕಾರಿ ಶಾಲೆಗಳಿಗೆ ರೋಟರಿ ಸಂಸ್ಥೆಯ ಕೊಡುಗೆ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡುತ್ತಿರುವ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ರೋಟರಿ ಸಂಸ್ಥೆಯು ವಿಶ್ವವಿದ್ಯಾಲಯದಂತೆ ಇಲ್ಲಿ ಸಿಗುವ ಅನುಭವವು ನಮಗೆ ಜೀವನದಲ್ಲಿ ದೊಡ್ಡ ದಾರಿದೀಪವಾಗಿದೆ. ಅಧಿಕಾರ ಸಿಕ್ಕಾಗ ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇವೆ ಎಂಬುದೇ ಬಹುಮುಖ್ಯ. ರೋಟರಿಯಲ್ಲಿ ಕೇವಲ 1 ವರ್ಷದ ಅಧಿಕಾರದ ಅವಧಿ ನೀಡಲಾಗಿದೆ. ಅಧ್ಯಕ್ಷರಾದವರಿಗೆ ಆಸಕ್ತಿಯಿಂದ ಕೆಲಸ ಮಾಡಲು ಪ್ರೇರಣೆ ಸಿಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬದಲಾಗುವ ಕಾಲಘಟ್ಟದಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದೆ. ಜನರ ನಡುವೆ ಅಪನಂಬಿಕೆಗಳು ಹೋಗಲಾಡಿಸುವ ಕೆಲಸವನ್ನು ಸಂಘ ಸಂಸ್ಥೆಗಳು ಮಾಡುವ ಮೂಲಕ ಅವರ ಮೊಗದಲ್ಲಿ ಸಂತೋಷ ತರುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅದಕ್ಕಾಗಿ ಸಂಸ್ಥೆಯ ಪ್ರತಿಯೊಬ್ಬರೂ ಹೊಸ ಸದಸ್ಯರನ್ನು ತರುವ ಮೂಲಕ ಅವರಲ್ಲಿ ಬಾಂಧವ್ಯ ಮೂಡಿಸುವ ಕೆಲಸ ಮಾಡಬೇಕು. ಕಾರ್ಯಕ್ರಮದಲ್ಲಿ ಝೋನಲ್ ಲೆಫ್ಟಿನೆಂಟ್ YD ಲೋಕೇಶ್, ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡರು, ಮಾಜಿ ಅಧ್ಯಕ್ಷ HP ಮದನ್ ಗೌಡರು, ಜಿಲ್ಲಾ ರೋಟರಿ ಬೊಮ್ಮೇಗೌಡ, ವೇಲಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ HM ದಯಾನಂದ್, ರೇಣುಕಾ ಪ್ರಸಾದ್, ವಕೀಲರ ಸಂಘದ ಅಧ್ಯಕ್ಷ ಪೃಥ್ವಿ, ಕಾರ್ಯದರ್ಶಿ ಪುಟ್ಟಸ್ವಾಮಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ರೋಟರಿ BL ರಾಜೇಗೌಡ, ವಿಜಯ್ ಕುಮಾರ್, ನಾಗೇಶ್ ಯಾದವ್, ಗಣೇಶ್, ಸುನಿಲ್, ಲೋಕೇಶ್ ಅಭಿನಂದಿಸಿದರು. ಮಳೆಗೆ ಹಾಸನದ ಜನಜೀವನ ಅಸ್ತವ್ಯಸ್ತವಾಗಿದ್ದು, ದಿನಪೂರ್ತಿ ಮಳೆ ಸುರಿಯುತ್ತಿರುವುದರಿಂದ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಸಿಬ್ಬಂದಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಯಿತು. ಕಳೆದ 3 ವಾರದಿಂದಲೂ ಹಾಸನದಲ್ಲಿ ಮಳೆ ಹೆಚ್ಚಾಗಿಯೇ ಬರುತ್ತಿದ್ದು, ಕೆಲ ದಿವಸ ದಿನಪೂರ್ತಿ ಮಳೆ ಬಂದರೆ ಇನ್ನುಳಿದ ದಿನಗಳಲ್ಲಿ ಕೆಲ ಸಮಯ ಮಳೆ ಬರುತ್ತಿದೆ. ದಿನಪೂರ್ತಿ ಮಳೆ ಬಂದ ವೇಳೆ ನಡೆದುಕೊಂಡು ಸೈಕಲ್, ಬೈಕ್ ಮೂಲಕ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅನಾನುಕೂಲವಾದರೆ, ಇನ್ನು 4 ಚಕ್ರದ ಶಾಲಾ ವಾಹನದಲ್ಲಿ ಹಾಗೂ ಸ್ವಂತ ಕಾರಿನಲ್ಲಿ ತೆರಳುವವರಿಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ರಸ್ತೆ ಬದಿ ವ್ಯಾಪಾರ ಮಾಡುವವರಿಗೆ ಮಳೆಯ ಅಡ್ಡಿ ಉಂಟಾಯಿತು. ಇನ್ನು ಸರ್ಕಾರಿ ಕಚೇರಿಗೆ ತೆರಳುವವರ ಬಳಿ ಕಾರು ಇದ್ದವರಿಗೆ ಸಮಸ್ಯೆ ಅನಿಸಲಿಲ್ಲ. ದ್ವಿಚಕ್ರದಲ್ಲಿ ತೆರಳುವವರು ಸಮಸ್ಯೆ ಎದುರಿಸಬೇಕಾಯಿತು. ಕೂಲಿ ಕಾರ್ಮಿಕರು ಹೆಚ್ಚಿನ ಸಮಸ್ಯೆ ಅನುಭವಿಸಿದರು. ದಿನಪೂರ್ತಿ ಮಳೆಯ ರಭಸದಿಂದ ರಸ್ತೆ ಮೇಲೆ ಎಲ್ಲೆಲ್ಲಿ ಗುಂಡಿಗಳಿವೆ ಅಲ್ಲಿ ನೀರು ನಿಂತಿರುವುದು ಕಂಡುಬಂದಿತ್ತು. ಹೆಚ್ಚಿನ ಮನೆಯವರು ಈ ಮಳೆಯಿಂದ ಸಮಸ್ಯೆ ಎದುರಿಸಿದರು. ಹವಾಮಾನ ಇಲಾಖೆ ವರದಿ ಪ್ರಕಾರ ಇನ್ನೆರಡು ದಿವಸಗಳ ಕಾಲ ಈ ಮಳೆ ಇನ್ನೂ ಹೆಚ್ಚಾಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಲಯನ್ಸ್ ಸೇವಾ ಸಂಸ್ಥೆ 2024-25ನೇ ಸಾಲಿನ ನೂತನ ಅಧ್ಯಕ್ಷರಾಗಿ IG ರಮೇಶ್, ಕಾರ್ಯದರ್ಶಿಯಾಗಿ BM ರವಿಕುಮಾರ್, ಖಜಾಂಚಿಯಾಗಿ CB ನಾಗರಾಜು ಹಾಗೂ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದು, ಪದಗ್ರಹಣ ಕಾರ್ಯಕ್ರಮವನ್ನು ಅಧಿಕಾರ ಸ್ವೀಕಾರವನ್ನು ಜಿಲ್ಲಾ ಮಾಜಿ ಗವರ್ನರ್ ವಿಜಯ್ ಕುಮಾರ್ ಶೆಟ್ಟಿ ನಡೆಸಿಕೊಟ್ಟರು. ಲಯನ್ಸ್ ಎಂದರೆ ಈ ಅಕ್ಷರದಲ್ಲಿ ಸೇವೆಯ ಶಕ್ತಿಯನ್ನು ಹೊಂದಿದೆ. ಎಲ್ಲ ಕಡೆ ಸೇವೆಯನ್ನು ಜಾಗೃತಿಯಿಂದ ವಿಸ್ತಾರಗೊಳಿಸುವ ಮೂಲಕ ಕೆಲಸ ಮಾಡಬೇಕು. ಯಾರಿಗೆ ಅರ್ಹತೆ ಇರುತ್ತದೆ ಅವರಿಗೆ ನಾವು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಸುನಾಮಿ, ಬರಗಾಲ, ಕೊರೋನಾ ಸೇರಿದಂತೆ ಇತರ ತುರ್ತು ಸಂದರ್ಭದಲ್ಲಿ ಲಯನ್ಸ್ ಸೇವೆ ನೀಡಿದೆ. ನಮ್ಮ ಸಂಸ್ಥೆ ಮಾಡುವ ಎಲ್ಲ ಕೆಲಸವೂ ಅರ್ಥಪೂರ್ಣವಾಗಿರುತ್ತದೆ. ಜಗತ್ತಿನಲ್ಲಿ ಅತ್ಯುನ್ನತಕ್ಕಿಂತ ಉತ್ತಮ ಒಂದು ಇದ್ದರೆ ಅದು ಲಯನ್ಸ್ ಕ್ಲಬ್ ಎಂದು ಶ್ಲಾಘಿಸಿದರು. ಸಮಾಜದಲ್ಲಿ ಒಂದು ಸೇವಾ ಮನೋಭಾವದ ಬೀಜ ಬಿತ್ತುವ ಮೂಲಕ ಮತ್ತೊಬ್ಬರಿಗೆ ಸೇವೆ ಮಾಡುವ ಮನಸ್ಸನ್ನು ಈ ಲಯನ್ಸ್ ತಂದುಕೊಡುತ್ತದೆ. ನಾವು ಸೇವೆಯನ್ನು ಯಾವ ರೀತಿ ನೋಡುತ್ತೇವೆ ಅದು ಸಮಾಜದಲ್ಲಿ ಒಂದು ಬದಲಾವಣೆ ತರುತ್ತದೆ. ಹೆಸರು ಮಾಡುವ ಉದ್ದೇಶದಲ್ಲಿ ಸಾಗಿದರೆ ಅದು ಸೇವೆ ಆಗುವುದಿಲ್ಲ, ಸ್ವಾರ್ಥವಾಗುತ್ತದೆ.
ಇದೇ ವೇಳೆ ಲಯನ್ಸ್ ಕ್ಲಬ್ 2023-24ನೇ ಸಾಲಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನೂತನ ಅಧ್ಯಕ್ಷರಿಗೆ ಅಧಿಕಾರ ನೀಡಿದ ಎಚ್.ಕೆ. ನಾಗೇಶ್, ಕಾರ್ಯದರ್ಶಿ ಸಿ.ಕೆ. ಕಿರಣ್, ಖಜಾಂಚಿ ಬಿ.ಎಂ. ರವಿಕುಮಾರ್, ಲಿಯೋ ಕ್ಲಬ್ ನೂತನ ಅಧ್ಯಕ್ಷರಾದ ಬಿ.ಎ. ಸುವರ್ಚಲ, ಕಾರ್ಯದರ್ಶಿ ಮನಲಿ ಗೌಡ, ಖಜಾಂಚಿ ಡಿ.ಜೆ. ಚಿರಂತನ, ಪ್ರಿಯಾ ಕಿರಣ್, ನೂತನ ಲಿಯೋ ಎಂಸಿಇ ಅಧ್ಯಕ್ಷ ಬಿ.ಪಿ. ಶ್ರೇಯಾಂಕ್, ಕಾರ್ಯದರ್ಶಿ ಕೆ.ಎಸ್. ಲಕ್ಷಣ್, ಖಜಾಂಚಿ ನಿಖಿಲ್ ಪ್ರಭು, ಮಾಜಿ ಗವರ್ನರ್ ಬಿ.ವಿ. ಹೆಗಡೆ, ಎಚ್.ಎಸ್. ಮಂಜುನಾಥ್ ಮೂರ್ತಿ, ವಲಯ ಅಧ್ಯಕ್ಷೆ ರೂಪಾ ಆನಂದ್, ಪ್ರಾಂತೀಯ ಅಧ್ಯಕ್ಷ ಕೆ.ಜಿ. ನಾಗರಾಜು, ಅಶೋಕ್ ಕುಮಾರ್, ಅಬಾ ಸೆಂಡರ್, ಮಲ್ಲೇಶ್ ಗೌಡ, ಎಚ್.ಆರ್. ಚಂದ್ರೇಗೌಡ ಉಪಸ್ಥಿತರಿದ್ದರು. ರಕ್ತ ಬರುವಂತೆ ಸ್ವಯಂ ಶಿಕ್ಷೆ ವಿಧಿಸಿಕೊಂಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಮೊಹರಂ ಶೋಕಾಚರಣೆ ಹಬ್ಬದ ಸಂಪ್ರದಾಯದ ಆಚರಣೆ ಪಾಲಿಸುವ ಮೂಲಕ ಕೃತಾರ್ಥರಾದರು. ಕ್ರಿಸ್ತಶಕ 680ರಲ್ಲಿ ಇರಾಕಿನ ಕರ್ಬಲ್ಲಾ ಮರುಭೂಮಿಯಲ್ಲಿ ಅರಬ್ ದೊರೆ ಯಜೀದ್ ವಿರುದ್ಧ 10 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಹುಸೇನರು ಹುತಾತ್ಮರಾಗುತ್ತಾರೆ. ಹುಸೇನ್ ಅವರ ಸಾವಿನ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸುವ ಜೊತೆಗೆ ಅವರ ತ್ಯಾಗವನ್ನು ನೆನಪಿಸಿಕೊಂಡು ಹುತಾತ್ಮರಾದ ಹುಸೇನರ ತ್ಯಾಗದ ಪ್ರತೀಕವಾಗಿ ಜನರು ಎದೆಗೆ ಹೊಡೆದುಕೊಳ್ಳುವುದು, ಹಣೆಗೆ ಬಡಿದುಕೊಳ್ಳುವುದು ಮತ್ತು ಯುದ್ಧ ಸಲಕರಣೆ ಹಿಡಿದುಕೊಂಡು ತಮ್ಮನ್ನು ತಾವೇ ಶಿಕ್ಷಿಸಿಕೊಳ್ಳುವ ಮೂಲಕ ರಕ್ತ ಬರುವಂತೆ ಸ್ವಯಂ ಶಿಕ್ಷೆ ವಿಧಿಸಿಕೊಂಡು ಶೋಕಾಚರಣೆ ಮಾಡುತ್ತಾರೆ. ಮೊಹರಂ ಮಾಸದಲ್ಲಿ ಯಾವುದೇ ಪ್ರಮುಖ ಸಂಭ್ರಮಾಚರಣೆ ಕೈಗೊಳ್ಳದೆ ಕಪ್ಪು ಬಟ್ಟೆ ಧರಿಸಿ ಶೋಕ ಅಥವಾ ದುಃಖ ಹೊರಹಾಕುವ 10 ದಿನಗಳ ಕಾಲ ಆಚರಣೆಯಲ್ಲಿರುತ್ತದೆ. ಸಾಮಾನ್ಯವಾಗಿ ಹಬ್ಬವೆಂದರೆ ಸಂತೋಷ, ಸಡಗರ ಇರುತ್ತದೆ. ಆದರೆ ಮೊಹರಂ ದುಃಖದ ಸಂಕೇತ ಸೂಚಿಸುವ ಹಬ್ಬವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2024ನೇ ಸಾಲಿನ ಮಾಧ್ಯಮ ದಿನಾಚರಣೆಯಲ್ಲಿ ಅಮೋಕ್ ಟಿವಿಗೆ ವಾರ್ಷಿಕ ಪ್ರಶಸ್ತಿ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ ಹಾಗೂ ಗೌರವ ಸಮರ್ಪಣೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ಉಸಿರು. 15 ದಿನದಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ. ಪತ್ರಿಕಾ ದಿನಾಚರಣೆಯಲ್ಲಿ ಸಿಎಂ ಮಾಧ್ಯಮ ಸಲಹೆಗಾರ ಕೆ.ವಿ. ಪ್ರಭಾಕರ್ ಹೇಳಿಕೆ. ರೋಟರಿ ಮಿಡ್ ಟೌನ್ ಕ್ಲಬ್ನ 2024-25ನೇ ಸಾಲಿನ ಟೀಮ್ ವಿಸ್ಮಯದ ಪದಗ್ರಹಣ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ. ಮತ್ತು 2 ತಿಂಗಳ ಮಗುವಿಗೆ ಅನಾರೋಗ್ಯ, ಬೇಸತ್ತ ತಂದೆ ಆತ್ಮಹತ್ಯೆಗೆ ಯತ್ನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.